1907 ಸೆಪ್ಟೆಂಬರ್ 28ರಂದು ಪಂಜಾಬ್ನ ಬಂಗಾ ಗ್ರಾಮದಲ್ಲಿ ಒಂದು ಚಿರಸ್ಥಾಯಿ ಕೂಸು ಜನಿಸಿದನು. ಆ ಮಗನ ಹೆಸರು ಭಗತ್ ಸಿಂಗ್. ಸಣ್ಣ ಹಳ್ಳಿಯ ಗಾಳಿಯಲ್ಲಿ ಒಂದು ದೊಡ್ಡ ಸಂಜೆ ಹರಿಯಬೇಕಿತ್ತು. 1919ರ ಜಲಿಯನ್ವಾಲಾ ಬಾಗ್ ಅಪಾರ ದುಃಖದ ದಿನ. ಅನೇಕ ನಿರಪರಾಧ ಜೀವಗಳು ಕಳೆದು ಹೋಗಿದ್ದು, ಆ ದೃಶ್ಯವು ಯುವ ಭಗತ್ ಸಿಂಗ್ ಮನಸ್ಸಿನಲ್ಲಿ ಆಮ್ಲವೃಕ್ಷದಂತೆ ಆಕ್ರೋಶ ಉಂಟುಮಾಡಿತು. ಸೈಮನ್ ಕಮಿಷನ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಮೇಲೆ ನಡೆದ ಹಿಂಸೆ ಭಗತ್ ಸಿಂಗ್ಗೆ ಪ್ರತೀಕಾರದ ಸಂಕಲ್ಪವನ್ನು ಗಟ್ಟಿಮಾಡಿತು. ನ್ಯಾಯಕ್ಕಾಗಿ ಅವರ ಹೋರಾಟ ಮತ್ತೊಂದು ಹಾದಿ ತೆಗೆದುಕೊಂಡಿತು. 1928ರಲ್ಲಿ ರಾಜಗುರು ಮತ್ತು ಸುಖದೇವ್ ಜತೆಗೆ ಭಗತ್ ಸಿಂಗ್ ಭಾಗವಹಿಸಿದ ಕ್ರಮವು ಸಾಂಡರ್ಸ್ನ ಮೃತ್ಯುವಿಗೆ ದಾರಿ ಮಾಡಿತು. ಇದು ಪ್ರತಿಕ್ರಿಯೆಯಾಗಿ ಕೈಗೊಳ್ಳಲಾದ ಕಠಿಣ ನಿರ್ಧಾರವಾಗಿತ್ತು. 1929ರಲ್ಲಿ ದೆಹಲಿಯಲ್ಲಿ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಸಿಡಿಸಿ ಭಗತ್ ಸಿಂಗ್ ಇನ್ಕಿಲಾಬ್ ಜಿಂದಾಬಾದ್ ಘೋಷಿಸಿ ಬಲವಾಗಿ ನಿಂತರು ಮತ್ತು ಆತ್ಮಸಾಕ್ಷಿಯಾಗಿ ತಮ್ಮನ್ನು ಬಂಧಿಸಲು ಹೋಗಿದರು. ಹೋರಾಟದ ಮೌಢ್ಯವಲ್ಲ, ಸಂದೇಶವೇ ಉದ್ದೇಶ. ಜೈಲಿನ ಗೋಡೆಗಳ ನಡುವೆ ಭಗತ್ ಸಿಂಗ್ ಅವರ ತತ್ವಗಳನ್ನು ಬಲವಾಗಿ ಪ್ರತಿಪಾದಿಸಿದ್ದು ಸ್ವಾತಂತ್ರ್ಯ ಮಾತ್ರವಲ್ಲ, ಸಾಮಾಜಿಕ ನ್ಯಾಯವೂ ಬೇಕು. ಪತ್ರ ಬರೆಯು, ವಾದವಾಡು, ಆದರೆ ಆತ್ಮದರ್ಶನ ಸತತ. 1931ರ ಮಾರ್ಚ್ 23 ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರ ಶಹಾದತ್. ಅವರು ತಮ್ಮ ಪ್ರಾಣಗಳನ್ನು ಬಲಿಲಾಗಿ ಕೊಟ್ಟು ಅನೇಕ ಮಂದಿ ಹೃದಯದಲ್ಲಿ ಒಂದು ದೀಪದಂತೆ ಭಾವನೆಯನ್ನು ಬೆರೆಸಿದರು. ಅವರು ಹೇಳಿದ್ದರು, ದೇ ಮೇ ಕಿಲ್ ಮೀ ಬಟ್ ದೇ ಕೆನಾಟ್ ಕಿಲ್ ಮೈ ಐಡಿಯಾಸ್. ಅಂದರೆ ಅವರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಗಳನ್ನು ಕೊಲ್ಲಲಾರರು. ಭಗತ್ ಸಿಂಗ್ ಅವರ ಆಲೋಚನೆಗಳು ಇಂದು ನಮ್ಮೊಳಗೆ ಜೀವಂತವೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಸಮಾನತೆಗಾಗಿ. ಭಗತ್ ಸಿಂಗ್ ಸ್ಫೂರ್ತಿ, ತ್ಯಾಗ ಮತ್ತು ಸದಾ ನಮ್ಮ ಪ್ರೇರಣೆ. ಅವರ ಕಥೆಯನ್ನು ಒಬ್ಬರೂ ಮರೆಯಬಾರದು.